ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ಬಾದಾಮಿ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಆದೇಶ ಪ್ರತಿ ನೀಡುವ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದಲ್ಲಿ ದಿನಾಂಕ 19/4/2026 ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮ. ಫಕೀರಪ್ಪ ಅಮರಗೋಳ ಕರವೇ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಸ್ವಾಗತಿಸಿ ನಂತರ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಗಣ್ಯರು ಸಂಘಟನೆಯಲ್ಲಿ ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು, ಅನ್ಯಾಯದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವುದರ ಬಗ್ಗೆ ತಿಳಿಸಿದರು. ನಂತರ ಪದಾಧಿಕಾರಿಗಳಿಗೆ ಶಾಲ್ ಹಾಕಿ ಆದೇಶ ಪ್ರತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಬಿಎಂ ಪಾಟೀಲ್ ರಾಜ್ಯ ವಕ್ತಾರರು, ಬಸವರಾಜ್ ಧರ್ಮಂತಿ ಜಿಲ್ಲಾಧ್ಯಕ್ಷರು, ಗಣೇಶ್ ನಾಯಕ್ ಜಿಲ್ಲಾ ಪ್ರಧಾನ ಸಂಚಾಲಕ, ಪರಶುರಾಮ ಬುಳ್ಳಾಪುರ್ ಜಿಲ್ಲಾಧ್ಯಕ್ಷರು, ಕಾರ್ಮಿಕ ಘಟಕ ಶಂಕರ್ ಮುತ್ತಲಗೇರಿ, ಜಿಲ್ಲಾ ಉಪಾಧ್ಯಕ್ಷರು ಸುನೀಲ್ ದೇವರಮನಿ ನಸಬಿ, ಗ್ರಾಮ ಘಟಕ ಅಧ್ಯಕ್ಷ ಹಾಗೂ ರುದ್ರೇಶ್ ಹುಣಸಿಗಿಡಲ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬಾಗಲಕೋಟೆ ಪ್ರಧಾನ ಕಾರ್ಯದರ್ಶಿ, ಶಹಾಜಿ ಪವಾರ್ ಶ್ರೀರಾಮ್ ಸೇನೆ ರಾಜ್ಯ ಕಾರ್ಯದರ್ಶಿ ಇನ್ನಿತರರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ವರದಿ ಕೆಎಚ್ ಶಾಂತಗಿರಿ, ಕನಕ ಟಿವಿ, ಬಾಗಲಕೋಟೆ. ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪದಾಧಿಕಾರಿಗಳನ್ನು ಹಾಗೂ ಗ್ರಾಮ ಘಟಕವನ್ನು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಹಾಗೂ ಸೇರ್ಪಡೆ ಕಾರ್ಯಕ್ರಮ ಅಲ್ಲ, ಓಕೆ, ಸೇರ್ಪಡೆ ಕಾರ್ಯಕ್ರಮ ನನಗೆ ಖುಷಿ ಅನಿಸ್ತಾ ಇದೆ. ಯಾಕಂತಂದ್ರೆ ಎಲ್ಲ ಹೆಂಗೆ ಈಸಿ ನೋಡಿದೆ ಏನು ಕೇಳ್ತಿದ್ರಿ, ಬಟ್ ಸರ್ ಹುಡುಗರಿಗೆ ಅನ್ನೋಕ್ಕೆ ಇದು ಮಾಡಕ್ಕೆ ದಯವಿಟ್ಟು. ಯಾಕಂದ್ರೆ ಅವರೆಲ್ಲ ಇದು ಸಂಘಟನೆ ಅಂದರೆ ಏನು ಅನ್ನೋದು ಗೊತ್ತಿರಂಗಿಲ್ಲ ಅವ್ರಿಗೆಲ್ಲ. ನೀವು ಕರ್ಕೊಂಡ್ಬಂದು ತೋರಿಸಿದ್ರೆ ಇದು ಅದೇನಿಲ್ಲ. ಯಾಕಂದ್ರೆ ಸಂಘಟನೆ ಮಾಡಕ್ಕೆ ಬಂದ್ರಿ, ಸಂಘಟನೆ ಅಂದರೆ ಏನು ಅನ್ನೋದು ಗೊತ್ತೈತೆ ಇಲ್ಲ ಗೊತ್ತಿಲ್ಲ. ಬಟ್ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ನಾ ಎಷ್ಟೋ ಸರಿ ಕೆಲಸ ಕೂಡ ಮಾಡಿದ್ದೀನಿ. ಏನಂದ್ರೆ ಸಂಘಟನೆ ಅಂದ್ರೆ ಒಂದು ಬಲ, ಶಕ್ತಿ. ಸಂಘಟನೆ ಯಾಕೆ ಮಾಡ್ಬೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದಾರೆ? ಶಿಕ್ಷಣ, ಸಂಘಟನೆ, ಹೋರಾಟ. ಹೌದಲ್ಲ ಬ್ರದರ್? ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ. ಸಂಘಟನೆ ಎದಕ್ಕೆ ಮಾಡ್ಬೇಕಂದ್ರೆ ಯಾರೇ ಒಬ್ಬರಿಗೆ ತೊಂದರೆ ಆದಾಗ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಸಂಘಟನೆ ಮಾಡಬೇಕು. ಹೌದಲ್ಲ? ಬಟ್ ಈಗಿನ ಜನ ಏನು ಮಾಡಾಕತ್ತೀರಿ? ಎಲ್ಲರೂ ಹುಡುಗರು ಏನು ಮಾಡಾಕತ್ತೀರಿ? ಗಾಂಜಾ, ಸಿಗರೇಟ್, ಸೆರೆ, ಮಕ್ಕಳಿಗೆ ಬಿದ್ದು ಹಾಳಾಗಬೇಕು. ದಯವಿಟ್ಟು ಅದನ್ನು ಮೊದಲ ಇದು ಮಾಡ್ಕೊರಿ. ಯಾಕಂದ್ರೆ ಸಂಘಟನೆ ಸೇರ್ಬೇಕಾದ್ರೆ ಇವೆಲ್ಲ ತ್ಯಾಗ ಮಾಡ್ಬೇಕು. ನನಗೆ ವಯಸ್ಸು ಎಷ್ಟಿದ್ದಿರ್ಬೋದು ಈಗ ಅಂದಾಜು ಇವ್ರಿಗೆಲ್ಲರೂ ಅದಾರ ಇರ್ತಿ ಎಲ್ಲ. ಬಟ್ ನೀವು ಚಟ ಮಾಡೋದ್ರಿಂದ ಯಾರೂ ಇದು ಆಗಲಿಲ್ಲ. ಚಟ ಬಿಟ್ಟು ಸಂಘಟನೆ ಮಾಡಿರಿ. ಸಂಘಟನೆ ನಿಮಗೆ ಕಾಪಾಡುತ್ತೆ. ಯಾಕಂದ್ರೆ ಸಂಘಟನೆ ಬಂದ ಮೇಲೆ ನಿಮ್ಮ ಮ್ಯಾಗ ಕೇಸ್ ಆಗ್ತವೆ, ಹೊಡೆದಾಟ ಆಗ್ತವೆ, ಒಳಗೆ ಹೋಗೋ ಸಿಚುವೇಶನ್ ಇರ್ತವೆ. ಎಲ್ಲದಕ್ಕೂ ಧೈರ್ಯದಿಂದ ಇರಬೇಕು. ನಿಮ್ಮ ಹಿಂದ್ಗಡೆ ನಾವೆಲ್ಲ ಇರ್ತೀವಿ. ನಿಮ್ಮ ಅಧ್ಯಕ್ಷರೇನು ಸಾಮಾನ್ಯದವರಲ್ಲ, ಅವರೆಲ್ಲ ಎಂತೆಂಥ ಹೋರಾಟ ಮಾಡಿದ್ದಾರೆ. ಪತ್ರಿಕೆದಾಗ ನೇರವಾಗಿ ಸುದ್ದಿ ಬರೀತಾರವರು. ಯಾವ ಅಧಿಕಾರಿ ನೋಡೋಂಗಿಲ್ಲ, ಯಾವ ಸಂಘಟನೆ ನೋಡೋಂಗಿಲ್ಲ, ಯಾವ ಜನಸಾಮಾನ್ಯರು ನೋಡೋಂಗಿಲ್ಲ, ಯಾವ ರಾಜಕೀಯ ವ್ಯಕ್ತಿಗಳು ನೋಡೋಂಗಿಲ್ಲ. ಸೀದಾ ನೇರವಾಗಿ ಏನೈತಂದ್ರೆ ನ್ಯಾಯ ಒದಗಿಸುವ ಕೊಡುವಂಥ ಕೆಲಸವನ್ನು ನಿಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ನಾ ಏನು ಹೇಳಾಕತ್ತೀನಿ ಅಂದರೆ, ನೀವು ಸೇರ್ಪಡೆ ಆಗೋದು ಒಂದಲ್ಲ ಇರುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಜಿಲ್ಲಾಧ್ಯಕ್ಷರೇ, ರಾಜ್ಯಾಧ್ಯಕ್ಷರೇ, ಫಸ್ಟ್ ಇವ್ರಿಗೆ ತರಬೇತಿ ಕೊಡ್ರಿ. ಸಂಘಟನೆ ಹೆಂಗ್ ಮಾಡ್ಬೇಕು ಏನಿಲ್ಲ ತರಬೇತಿ ಕಾರ್ಯಾಗಾರ ಕೊಡ್ರಿ. ಕಾರ್ಯಾಗಾರ ಕೊಟ್ಟ ಮೇಲೆ ಇವ್ರಿಗೆ ಏನು ಅನ್ನೋದು ಗೊತ್ತಾಗುತ್ತೆ ಸಂಘಟನೆ ಬಲ. ಯಾಕಂದ್ರೆ ಸಂಘಟನೆ ಮಾಡ್ಬೇಕಾದ್ರೆ ಎಲ್ಲ ತ್ಯಾಗ ಮಾಡ್ಬೇಕು. ಮನಿ ಮಠ ಹಗಲು ರಾತ್ರಿ ಶ್ರಮ ಪಟ್ಟಾಕ್ರೆ ನೀವು ಒಬ್ಬರು ರಾಜ್ಯಾಧ್ಯಕ್ಷ ಸ್ಥಾನ ಕೊಡಕ್ಕೆ ಚಾನ್ಸ್ ಇರುತ್ತೆ. ಗ್ರಾಮ ಘಟಕದಿಂದ ತಾಲೂಕು ಘಟಕದಿಂದ ಜಿಲ್ಲಾ ಘಟಕದಿಂದ ವಿಭಾಗ ಘಟಕದಿಂದ ರಾಜ್ಯಾಧ್ಯಕ್ಷರಾಗಕ್ಕೆ ಚಾನ್ಸ್ ಇರುತ್ತೆ. ನೀವೇನು ಮಾಡ್ಬಿಡ್ತೀರಿ? ಈಗೆಲ್ಲ ನೋಡ್ತಿರ್ತೀನಿ, ಡೈಲಿ ಒಂದು ಸಂಘಟನೆ ಬರ್ತವೆ, ಡೈಲಿ ಸೇರ್ತಾರೆ. ಈ ಸಂಘಟನೆ ಬೇಡ ಅಂದ್ರೂ ಇನ್ನೊಂದು ಸಂಘಟನೆ ಇರುತ್ತೆ, ಇನ್ನೊಂದು ಸಂಘಟನೆ ಇಲ್ಲೇ ಅಡ್ಡಾಡ್ತಿರ್ವರ್ದು ಮುಂದೆ ಯಾರು ಬರೋಂಗಿಲ್ಲ. ಯಾಕಂತಂದ್ರೆ ನಿಮ್ಮಲ್ಲಿ ಸಂಘಟನೆ ಹೆಂಗ್ ಮಾಡ್ಬೇಕು ಅನ್ನೋದು ಕೊರತೆ ಐತಿ. ಸಂಘಟನೆ ಬೆರಿಬೇಕಂದ್ರೆ ನೀವು ಒಂದು ಸಂಘಟನೆದಾಗ ಏನಿಲ್ಲ ಅಂದ್ರೆ ಒಂದು 5 ವರ್ಷ ದುಡಿಬೇಕು. ಒಂದು ಸಂಘಟನೆದಾಗ ಅಂದಕರ ಜಿಲ್ಲಾದಾಗ ಹೋಗಕ್ಕೆ ಸಾಧ್ಯತೆ, ಜಿಲ್ಲಾದಿಂದ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯತೆ.
ಬಟ್ ಏನ್ ಮಾಡಾಕತ್ತೀರಿ ಅಂದ್ರೆ ಇತ್ತೀಚಿನ ನಮಗೆ ಏನೋ ಒಂದು ಬೈಕ್ ಬಿಡಿಸಿರ್ಲಿಲ್ಲ, ಆ ಸಂಘಟನೆದಾಗ ಒಂದು ಪೊಲೀಸರಿಗೆ ಬೈಕ್ ಬಿಡಿಸಕ ನಾ ಆ ಸಂಘಟನೆಗೆ ಆಗಿರ್ಬೇಕು, ಇನ್ನೊಂದು ಸಂಘಟನೆ ಹೋಗ್ಬೇಕು. ನಮ್ದು ಸಂಘಟನೆದಾಗ ಬೈಕ್ ಬಿಡಿಸೋದು ನೀವು ಸರಿ ಅಲ್ಲಿ ಲಪಡ ಮಾಡಿ ಬಂದಿದ್ದು ಅತ್ತ ಇಂತ ಬಿಡ್ಸಕ್ಕೆ ನಾವು ಸಂಘಟನೆ ಮಾಡಿರಂಗಿಲ್ಲ. ಯಾಕಂದ್ರೆ ನಾವು ಸಂಘಟನೆ ಬಲಪಡಿಸಕ್ಕೆ ನಿಮ್ಮನ್ನ ತೊಂದಿರ್ತೀವಿ. ನೀವ ತಪ್ಪು ಮಾಡಾಕತ್ತಾರೆ, ಮತ್ತೆ ನಾವು ಯಾರಿಗೆ ಹೇಳ್ಬೇಕು? ನಮ್ಮನ್ನ ಕೇಳ್ತಿರ್ತಾರೆ, ಏನ್ರಿ ಜಿಲ್ಲಾಧ್ಯಕ್ಷರ, ರಾಜ್ಯಾಧ್ಯಕ್ಷರ, ತಾಲೂಕು ಅಧ್ಯಕ್ಷರ, ನಿಮ್ ಹುಡುಗರು ಹಿಂಗೆಲ್ಲ ಮಾಡ್ತಾರೆ, ನಮಗ್ ನೋವಾಗ್ತಾ ಇರುತ್ತೆ, ನಿಮಗೆ ಏನ್ ಅನಿಸ್ತಾ ಇರಂಗಿಲ್ಲ. ಅದಕ್ಕೆ ದಯವಿಟ್ಟು ಯಾವುದೇ ಆದಂತ ಅನ್ಯಾಯಕ್ಕೆ ಒಳಗಾಕ್ಬಿಡ್ರಿ. ರಕ್ಷಣಾ ವೇದಿಕೆ ಅಂದ್ರೆ ಕನ್ನಡ ರಕ್ಷಣೆ ಒಂದೇ ಅಲ್ಲ, ನಮಗೆ ನಾವು ರಕ್ಷಣೆ ಮಾಡಬೇಕು, ಇನ್ನೊಬ್ಬರನ್ನು ರಕ್ಷಣೆ ಮಾಡಬೇಕು. ಜಲ, ಭೂಮಿ, ವಾಯು ಮತ್ತು ಪರಿಸರ ಇದನ್ನ ರಕ್ಷಣೆ ಮಾಡುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾತ್ರ ಮಾಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಜನಸಾಮಾನ್ಯರಿಗೂ ಕೂಡ ಅವರು ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡ್ತಾ ಇರೋದು ಏಕೈಕ ಏನು ಸಂಘಟನೆ ಐತಂದ್ರೆ ಅದು ರಕ್ಷಣಾ ವೇದಿಕೆ ಮಾತ್ರ. ಅದಕ್ಕೆ ದಯವಿಟ್ಟು ತಾವೆಲ್ಲ ಏನ್ ಮಾಡ್ಬೇಕಂದ್ರೆ ಬರೀ ಸೇರ್ಪಡೆ ಆಗೋದಲ್ಲ, ಮುಂದುವರ್ಸುವಂತ ಹೋಗುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಈಗ ಅವ್ರಿಗೆ ವಯಸ್ಸು ಎಷ್ಟೈತಿ ಆದ್ರೂ ಅವರು ಇಷ್ಟು ನಿಮ್ಗೆ ಹುಮ್ಮಸ್ಸಿಗಂತ ನಿಮ್ಗೆ ಬಂದು ಸೇರ್ಪಡೆ ಮಾಡ್ತಾರಂದ್ರೆ ಅದು ನಿಮ್ ಭಾಗ್ಯ ಐತಿ. ಅದಕ್ಕೆ ದಯವಿಟ್ಟು ಯಾವುದೇ ಆದಂತ ಹುಡುಗರು ಚಟಕ್ಕೆ ಬೀಳಾರ್ದ ಮುಂದೆ ಬರುವಂತ ಕೆಲಸ ಮಾಡ್ರಿ. ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಸಂಘಟನೆ ಮಾಡ್ಬೇಕಾದ್ರೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ನೀವು ಕಾನೂನು ರಕ್ಷಣೆನೂ ಮಾಡ್ಕೋಬೇಕು, ನಿಮ್ಮ ರಕ್ಷಣೆನೂ ಮಾಡ್ಕೋಬೇಕು, ಕಾನೂನು ಪರಿಪಾಲನೆನೂ ಮಾಡಬೇಕು. ನೀವು ಕಾನೂನು ಪರಿಪಾಲನೆ ಮಾಡಲಿಲ್ಲ, ಕಾನೂನು ಗೊತ್ತಿಲ್ಲ ಅಂದ್ರೆ ನೀವು ಹೆಂಗೆ ರಕ್ಷಣೆ ಮಾಡ್ತೀರಿ? ಯಾರಿಗೆ ಹೆಂಗೆ ರಕ್ಷಣೆ ಮಾಡ್ತೀರಿ? ಅದಕ್ಕೆ ಏನೋ ಒಂದು ಪೊಲೀಸರು ನಿಮ್ಮ ಮ್ಯಾಗ ಕೇಸ್ ಹಾಕ್ತಾರ ಪಟಕ್ಕಿನ ಹೋಗ್ಬಾರ್ದು. ಜಿಲ್ಲಾಧ್ಯಕ್ಷರು ತಿಳಿಸ್ರಿ, ತಾಲೂಕು ಅಧ್ಯಕ್ಷರು ತಿಳಿಸ್ರಿ, ರಾಜ್ಯಾಧ್ಯಕ್ಷರು ತಿಳಿಸ್ರಿ, ತಿಳಿಸಿ ಏನು ಮಾಡ್ಬೇಕು ಏನಿಲ್ಲ. ಕೇಸ್ ಹಾಕ್ಯಾರಂದ್ರೆ ಎದುರಾಕ್ ಹೋಗ್ಬೇಡ್ರಿ. ಕೇಸ್ ಅಂದ್ರೆ ನೀವು ಆರೋಪಿಗಳ ಅಲ್ಲ. ಆರೋಪಿಗಳು ಯಾವಾಗ ಆಗ್ತೀರಿ ಅಂದ್ರೆ ನಿಮ್ಮ ಮ್ಯಾಗ ಈಗ ಆಯ್ತಲ್ಲ ವಿನಯ್ ಕಿಳ್ಕೊಂಡು ಅವ್ರ ಜೀವನ ಶಿಕ್ಷೆ ತಂದೆ ಹಂಗ ಅಥವಾ ಯಾವುದೋ ಒಂದು ಏನಾರ ಡಿಸಿಷನ್ ಆದಾಕ್ರೆ ಮಾತ್ರ ಆರೋಪಿಗಳು. ನೀವು ಆರೋಪಿಗರ ಅಲ್ಲ. ಅದನ್ನು ಫಸ್ಟ್ ತೆರೆಗಿರಿ. ಬಂದಾಕ್ರೆ ನೋಟಿಸ್ ಐತಿ ಇಲ್ಲ ಕೇಳಬೇಕು, ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ. ಒಬ್ಬರ ಹೋಗ್ಕೊಡ್ರಿ, ದಯವಿಟ್ಟು ಯಾರಿಗೊಬ್ರಿಗೆ ತಿಳಿಸೋರಿ, ಜೊತೆಗೆ ಕರ್ಕೊಂಡವ್ರಿ ತಾಲೂಕು. ಎಲ್ಲರಿಗೂ ನಮಸ್ಕಾರ. ಸಂಘಟನೆಯ ಶಕ್ತಿಯನ್ನು ನೀಡಿದಂತಹ ಮಹಾನುಭಾವರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮನದಲ್ಲಿ ನೆನೆಸುತ್ತಾ, ಗ್ರಾಮ ದೇವತೆ ಆದಂತಹ ಶ್ರೀ ಬನಶಂಕರಿ ತಾಯಿಯನ್ನು ಸ್ಮರಿಸುತ್ತಾ, ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದಂತಹ ನನ್ನ ಆತ್ಮೀಯರು, ಸಹೋದರ ಸಮಾನರಾದಂತಹ ರುದ್ರೇಶ್ರವರೇ ಹಾಗೂ ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ್ ಧರ್ಮಂತಿಯವರೇ, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶಂಕರ್ ಮುತ್ತುಲಗೇರಿ ಅವರೇ, ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷರಾದಂತಹ ಪರಶುರಾಮ್ ಬುಳ್ಳಾಪುರ ಅವರೇ, ಅದೇ ರೀತಿ ಜಿಲ್ಲಾ ಸಂಚಾಲಕರಾದಂತಹ ಗಣೇಶ್ರವರೇ, ಹಾಗೂ ವೇದಿಕೆಯ ಮೇಲೆ ನನ್ನ ಸಹೋದರ ಸಮಾನರಾದಂತಹ ತಾಲೂಕು ಅಧ್ಯಕ್ಷರೇ ಪ್ರಕಾಶ್ ಅವರೇ, ಹಾಗೂ ಇನ್ನುಳಿದ ಎಲ್ಲ ತಾಲೂಕು ಘಟಕದ ಪದಾಧಿಕಾರಿಗಳೇ, ಹಾಗೂ ನೂತನವಾಗಿ ಸಂಘಟನೆಗೆ ಪಾದಾರ್ಪಣೆ ಮಾಡಲಿರುವ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಕನ್ನಡ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿ ಹಾಗೂ ಪರಂಪರೆಗಳ ಉಳಿವಿಗಾಗಿ ಸುಮಾರು ನಿರಂತರವಾಗಿ 25 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾರಥ್ಯವನ್ನು ನಡೆಸಿಕೊಂಡು ಬಂದಿರುವಂತಹ ಮಾನ್ಯ ಶಿವರಾಮೇಗೌಡರ ನೇತೃತ್ವದಲ್ಲಿ ಸಂಘಟನೆಯನ್ನು ರಾಜ್ಯದ ಬೆಂಗಳೂರಿನಲ್ಲಿರುವಂತಹ ಸಂಘಟನೆ ಇವತ್ತ 25 ವರ್ಷಗಳ ನಿರಂತರ ಹೋರಾಟದ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕಿನ ಕ್ಷೇತ್ರಗಳಲ್ಲಿ ಹಾಗೂ ಹೋಬಳಿ ಮಟ್ಟದಲ್ಲಿ ಸಹಿತ ಇವತ್ತು ಸಂಘಟನೆ ಬೆಳೆದು ನಿಂತಿದೆ ಬಂಧುಗಳೇ. ಈಗ ನನ್ನ ಆತ್ಮೀಯರಾದಂತಹ ರುದ್ರೇಶ್ವರವರು ಹೇಳಿದರು, ಅವರು ಒಳ್ಳೆಯ ಹೋರಾಟಗಾರರು. ಅವರ ಹೋರಾಟಗಳನ್ನು ನೋಡಿದ್ದೀವಿ, ತಾವು ಸಹಿತ ಬದಾಮಿಯಲ್ಲಿ ಅವರ ಹೋರಾಟಗಳನ್ನು ನೋಡಿರ್ಬೋದು. ಯಾಕಂದ್ರೆ ಅಂಥ ಹೋರಾಟಗಾರರ ಒಂದು ಸಲಹೆ ಸೂಚನೆ
ಹಾಗೂ ಅವರ ಬೆಂಬಲವನ್ನು ತೆಗೆದುಕೊಂಡು ಏನು ಮಾಡಬೇಕು, ನಮ್ಮನ್ನು ಸಂಪರ್ಕಿಸೋ ಮುಂಚಿತವಾಗಿ ರುದ್ರೇಶ್ ಅವ್ರನ್ನ ಸಂಪರ್ಕ ಮಾಡಿ ಅವರ ವಿಚಾರಗಳನ್ನು ಅವ್ರ ಜೊತೆಯಲ್ಲಿ ಹಂಚಿಕೊಂಡು, ಯಾಕಂದರೆ ಸಂಘಟನೆ ಶಕ್ತಿ ಏನು ಅನ್ನೋದು ನನಗೆ ಗೊತ್ತಿದೆ. ಆ ಸಂಘಟನೆಯಲ್ಲಿ ಅವರು ಯಾವ ರೀತಿ ಬದಾಮಿ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಯಾಕಂದರೆ ಅವರು ಸಾಮಾಜಿಕವಾಗಿ ಹೋರಾಟಗಾರರಷ್ಟೇ ಅಲ್ಲ, ಪತ್ರಕರ್ತರು ಸಹಿತ ಹಾಗೂ ಸಾಮಾಜಿಕ ಕಳಕಳಿಯಿಂದ ಹೋರಾಟವನ್ನು ಮಾಡಿಕೊಟ್ಟ ಬಂದಂತಹ ರುದ್ರೇಶ್ ಅವರವರ ಏನೊಂದು ಸಲಹೆ ಸೂಚನೆ ಮೇರೆಗೆ ಮುನ್ನಡೆಯಿರಿ. ಯಾಕಂದರೆ ನಮ್ಮ ಈಗಾಗಲೇ ಮೊನ್ನೆ ನಮ್ಮ ತಾಲೂಕು ಅಧ್ಯಕ್ಷರು ನೂತನವಾಗಿ ನೇಮಕಗೊಂಡಾಗ ನಾನು ಇರಲಿಲ್ಲ. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಮ ಜಿಲ್ಲಾಧ್ಯಕ್ಷರು ಬಂದು ಆ ದಿವಸ ಅವ್ರಿಗೆ ನೇಮಕಾತಿ ನೀಡುವುದರ ಮುಖಾಂತರ ಸಂಘಟನೆಗೆ ಸ್ವಾಗತ ಮಾಡಿಕೊಂಡ್ರು. ಯಾಕಂದರೆ ಈ ಶಿಕ್ಷಣ ಮತ್ತು ಸಂಘಟನೆ ಅನ್ನೋದು ಈ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೀತಿದೆ. ಇವತ್ತಿನ ನೀವು ವಿದ್ಯಾರ್ಥಿಗಳು, ಯಾಕಂದ್ರೆ ನಾವು ಸಹಿತ ವಿದ್ಯಾರ್ಥಿ ಜೀವನದಿಂದ ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೀವಿ. NSUI ಹಾಗೂ ವಿವಿಧ ವಿದ್ಯಾರ್ಥಿ ಜೀವನದಲ್ಲಿ ನಾವು ಸಂಘಟನೆಯನ್ನು ಮಾಡ್ಕೊತ ಬಂದು ಇವತ್ತಿಗೂ ಸಹಿತ ನಾವು 18 ವರ್ಷಗಳ ಗತಿಸಿ 19 ವರ್ಷಗಳ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೀವಿ ಬಂಧುಗಳು. ಪೂರ್ವದಲ್ಲಿ ಸಾಮಾನ್ಯ ಸದಸ್ಯನಾಗಿ, ತಾಲೂಕು ಅಧ್ಯಕ್ಷನಾಗಿ, ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗಿ, ಸದ್ಯ ರಾಜ್ಯ ವಕ್ತಾರನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. BM ಪಾಟೀಲ್ ಅನ್ನುವಂಥ ನಾಮಾಂಕಿತ ನಂದು. ಇಲ್ಲಿ ಬಸವರಾಜ್ ಧರ್ಮಂತಿಯವರು ಸಹಿತ ಒಳ್ಳೆಯ ಹೋರಾಟಗಾರರು. ಅವರ ನೇತೃತ್ವದಲ್ಲಿ ಇವತ್ತು ಈ ಸಭೆ ಕರೆದು ಬಹಳ ಸಂತಸ ತರ್ತದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸಹಿತ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಒಳ್ಳೆಯ ಹೋರಾಟಗಾರರು. ಪ್ರತಿಯೊಬ್ಬರು ಸಹಿತ ಸ್ವಾರ್ಥಕ್ಕಾಗಿ ಸಂಘಟನೆಯನ್ನು ಮೀಸಲಿಟ್ಟಿಲ್ಲ, ಸಾಮಾಜಿಕ ಸೇವೆಗಾಗಿ ಸಂಘಟನೆಯಲ್ಲಿ ಪಾಲ್ಗೊಂಡು ಎಲ್ಲ ವಿಚಾರವಾಗಿ ಏನು ಸಾಮಾಜಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಸಂಘಟನೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ನೀವು ಸಹಿತ ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆಯ ಇಲ್ಲಿ ಒಂದು ಬಹಳ ಪ್ರಮುಖವಾದ ವಿಷಯ, ಇಲ್ಲಿ ಈ ಸಂಘಟನೆ ಯಾವುದೇ ಜಾತಿಗೆ ಸೀಮಿತ ಇಲ್ಲ, ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ. ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ನಡೆದುಕೊಂಡಂಥ ಸಂಘಟನೆ. ಇವತ್ತು ವೇದಿಕೆ ಮೇಲೆ ಇಲ್ಲಿ ಎಲ್ಲರೂ ಇದೀವಿ ಅಂದ್ರೆ ಎಲ್ಲರೂ ಒಂದೊಂದು ಜಾತಿಯವರು ಇದ್ದೀವಿ, ಎಲ್ಲರೂ ನಾವು ಸಹೋದರ ಸಮಾನ. ನಮ್ಮಲ್ಲಿ ಜಾತಿ ಭೇದ ಮತ ಅನ್ನುವಂಥದ್ದು ಭೇದ ಭಾವ ಇಲ್ಲ. ಪ್ರತಿಯೊಬ್ಬ ಸದಸ್ಯನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕುಟುಂಬದ ಸದಸ್ಯ ಅಂತ ಹೇಳಿ ನಾವು ಕರಿತೀವಿ. ಯಾರೂ ಸಹಿತ ಬೇರೆ ಭಾವ ಬೇರೆ ಮನೋಭಾವನೆಯಿಂದ ನೋಡುವಂಥ ಇಚ್ಛಾಶಕ್ತಿ ಈ ಸಂಘಟನೆಯಲ್ಲಿ ಇಲ್ಲ. ಇಲ್ಲಿ ಎಲ್ಲರೂ ಸಹಿತ ನಮ್ಮ ಕುಟುಂಬದ ಸದಸ್ಯರನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ನಿಮ್ಗೆ ಏನೇ ತಿಳಿದೇ ಇದ್ರೂ ಜಿಲ್ಲಾಧ್ಯಕ್ಷರನ್ನ ಸಂಪರ್ಕ ಮಾಡಿ. ತಾಲೂಕು ಅಧ್ಯಕ್ಷರಿರ್ತಾರೆ, ಇಲ್ಲಿ ವಿಚಾರವಾದಿಗಳು ಸಹಿತ ಇದ್ದಾರೆ, ಯಾಕೆ ಹೋರಾಟಗಾರರಿದ್ದಾರೆ. ಆ ನಂತರ ನಿಮ್ಮ ಇವಾಗ ನಮ್ಮ ಸಹೋದರರು ಹೇಳಿದರು, ದುಶ್ಚಟಗಳನ್ನು ದಯವಿಟ್ಟು ಈ ಗುಟ್ಕ ಮಾವ ತಿನ್ನುವಂಥದ್ದು ಬಿಟ್ಬಿಡ್ರಿ. ಯಾಕಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಇವತ್ತು ನಾವು ಅದನ್ನು ಕಲ್ತು ಅಂದ್ರೆ ಮುಂದೆ ಹಂಗೆ ವಯಸ್ಸಿಗೆ ಬಂದ ನಂತರ ಬೇರೆ ಬೇರೆ ದುಶ್ಚಟಗಳನ್ನು ನಾವು, ಯಾಕಂದರೆ ಅದನ್ನು ನಾವು ಮಾಡಿ ತಿಳಿದು ಕಲಿಯಂಗಿಲ್ಲ, ನೋಡಿ ಕಲಿಯುವಂಥ ಅವು ಹವ್ಯಾಸಗಳಿರ್ತಾವೆ. ಅದಕ್ಕೆ ಸಂಗತಿ ದೋಷ ಅಂತಾರೆ. ಆ ಒಳ್ಳೆಯ ಸಂಗತಿಯನ್ನು ಇಟ್ಕೊಂಡು ಒಳ್ಳೆಯ ಸ್ನೇಹಿತರನ್ನು ಸಂಪಾದಿಸಿ ಒಳ್ಳೆಯ ಸಾಮಾಜಿಕ ಚಟುವಟಿಕೆಗಳನ್ನು, ಸಾಮಾಜಿಕ ಕಳಕಳಿ ಉಳ್ಳುವಂಥ ಹೋರಾಟಗಳನ್ನು ಹಾಕ್ಕೊಳ್ರಿ. ಯಾಕಂದರೆ ಈಗಾಗಲೇ ನಮ್ಮ ಬಸವರಾಜ್ ಅವರು ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನೀವೆಲ್ಲರೂ ಬರೋದು ನಮಗೆ ಇನ್ನೂ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಮಗೊಂದು ಶಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಬೆಂಬಲ ಅತಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅತಿ ಅವಶ್ಯಕತೆ ಐತೆ ಅಂತ ಹೇಳ್ತಾ, ನಾಡು ನುಡಿ ವಿಚಾರದ ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಸಮಯವನ್ನು ಹಂಚಿಕೊಂಡು ಇನ್ನೂ ಸಂಘಟನೆ ಹೆಚ್ಚಿನ ವಿಚಾರಗಳನ್ನು ನೀವು ಸಂಘಟನೆಗೆ ಬಂದ ನಂತರ ನಾವು ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ಸಮಯ ನೋಡಿಕೊಂಡು ನಾವು ನಿಮ್ಮ ಜೊತೆ ಮತ್ತೆ ಸೇರುವಂಥ ಸುಸಂದರ್ಭ ಬರುತ್ತೆ. ಅವಾಗ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಿಳಿಪಡಿಸುತ್ತಾ ಮುಂದಿನ ದಿನಗಳಲ್ಲಿ ನೀವು ಸಹಿತ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಬೆಳಬೇಕು ಅನ್ನುವಂಥ ಒಂದು
ನನ್ನ ಮನೋಭಾವನೆ. ಪ್ರತಿಯೊಬ್ಬರು ಏನು ಸಂಘಟನೆಯಲ್ಲಿ ಯಾವುದೇ ಶಕ್ತಿ ಕುಂದಿಸುವಂಥದ್ದಿಲ್ಲ. ಸಂಘಟನೆಗಿರುವಂತಹ ಶಕ್ತಿ ಅದು ಅದ್ಭುತವಾದಂಥ ಶಕ್ತಿ. ಯಾಕಂದ್ರೆ ನೀವು ಯಾವುದೇ ಪಕ್ಷದಾಗಿದ್ರ ಇವ್ರು ಕಾಂಗ್ರೆಸ್ದವರು, ಇವ್ರು ಬಿಜೆಪಿಯವರು, ಇವ್ರು JDS ದವರು ಅಂತ ಗುರುತಿಸ್ತಾರೆ ವಿನಃ ಆ ನಂತರ ಇಲ್ಲಿ ಬಂದಾಗ ನಿಮಗೆ ಯಾವುದೇ ಪಕ್ಷದವರು ಅನ್ನುವಂಥ ಗುರುತೂ ಇರಂಗಿಲ್ಲ. ಕನ್ನಡ ಪರ ಹೋರಾಟಗಾರರು, ಕನ್ನಡಮ್ಮನ ಮಕ್ಕಳು, ಭುವನೇಶ್ವರಿಯ ಒಂದು ಆಶೀರ್ವಾದದಿಂದ ಎಲ್ಲರೂ ಬೆಳೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾಡು ನುಡಿ ಸೇವೆಗೆ ನೀವು ಅಣಿಯಾಗ್ರಿ. ನಿಮಗೆ ತಾಯಿ ಭುವನೇಶ್ವರಿ ಎಲ್ಲವನ್ನ ಒಂದು ಕಲ್ಪಿಸಲಿ, ನೀಡಲಿ ಅನ್ನುವಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಪರವಾಗಿ ಅನಂತಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಮ್ಮಿಕೊಂಡಾಗ ಅದು ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಇಲ್ಲಿ ಬಸವರಾಜ ಧರ್ಮಸ್ಥಿ ಒಬ್ಬೇ ಎಲ್ಲವನ್ನೂ ಬಲ್ಲ ಪ್ರಖಂಡ ಪಂಡಿತನಲ್ಲ. ನಮ್ಮೆಲ್ಲರ ಹತ್ರನೂ ಆ ಜ್ಞಾನ ಇದೆ, ನಮ್ಮೆಲ್ಲರ ಹತ್ರ ವಿಚಾರಗಳಿರ್ತವೆ. ನನ್ನ ವಿಚಾರ, ನಿಮ್ಮ ವಿಚಾರಗಳು ಎಲ್ಲವೂ ಸೇರಿ ಒಂದು ಸಮರ ಅಥವಾ ಒಂದು ಹೋರಾಟ ಅಂತ ಆದಾಗ ಅದಕ್ಕೊಂದು ಯಶಸ್ಸಿಗೆ ಸಾಧ್ಯ. ಅದೇ ಕಾರಣ ಕಣ್ಣ ಹೇಳಿದ್ರು, ಬಂದು 4 ದಿನ ಏನು ಬಿಟ್ಟು ಹೋದ್ರಿ ಅಂತಂದ್ರೆ ನೀವು ಯಾರು ಎಲ್ಲೂ ಬಿಡೋದಿಲ್ಲ. ಗಾಡಿ ಹಿಡಿದಾಗ ಬಿಡಿಸ್ಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಯಾರಾದ್ರೂ ಬೇಜಾರು ಮಾಡ್ಕೊಂಡು ಬಿಟ್ಟು ಹೋದ್ರಿ ಅಂತಂದ್ರೆ ನೀವು ಯಾವತ್ತೂ ಬೆಳೆಯಕ್ಕೆ ಸಾಧ್ಯ ಇಲ್ಲ. ನಿಜ, ನೀವು ಏನಾದರೂ ನಿಮ್ಮ ಹೆಸರನ್ನು ಉಳಿಸೋಗ್ಬೇಕು ಅಂತಂದ್ರೆ ನಿಮ್ಮ ನಡಿಗೆ ಎಂಥದ್ದಿರ್ಬೇಕಂತಂದ್ರೆ ಎಷ್ಟು ಗಟ್ಟಿ ಮುಟ್ಟಾದ ಹೆಜ್ಜೆಗಳಿರ್ಬೇಕಂತಂದ್ರೆ ನಿಮ್ಮ ಹೆಜ್ಜೆ ಗುರುತುಗಳು ಮೂಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಲ್ಲ ದಕ್ಷಿಣಾಪಟೇಶ್ವರ ಅಂತ ಯಾರು? ಅವರಪ್ಪ ಹೆಸರು, ತಾಯಿ ಹೆಸರು. ಅದಕ್ಕೆ ಮಾತು ಕೇಳ್ತೀನಿ ಇವಾಗ ಅಂತಂದ್ರೆ ಇಮ್ಮಡಿ ಪುಲಕೇಶಿ ಮಹಾರಾಜರ ತಂದೆನೂ ರಾಜರೇ. ಆದ್ರೆ ಅವರು ಇಮ್ಮಡಿ ಪುಲಕೇಶಿ ಅವರು ಸಣ್ಣವರಿದ್ದಾಗ ತೀರ್ಕೊಂಡು ಹೋದ್ರು ಅಂತ ಅನ್ನೋ ಕಾರಣಕ್ಕೆ ಅವ್ರ ತಮ್ಮ ಮಂಗಳೇಶ ಅಂದ್ರೆ ಇಮ್ಮಡಿ ಪುಲಕೇಶಿ ಅವರು ಚಿಕ್ಕಪ್ಪ ರಾಜ್ಯಭಾರವನ್ನು ನಿಭಾಯಿಸ್ತಾರೆ. ನಂತರ ಮುಖ್ಯವಾಗಿ ವಸ್ತು ಯಾರು ವಾರಸ್ದಾರರು ಬಿಟ್ಕೊಡದೇ ಇರೋ ಕಾರಣಕ್ಕೆ ಯುದ್ಧವಾಗುತ್ತಾ ಮಂಗಳೇಶನ ಬಂದು ಇಮ್ಮಡಿ ಪುಲಕೇಶಿ ಅವರು ಬಂದು ಆ ಸ್ಥಾನಕ್ಕೆ ಕೂಡ್ತಾರ. ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಎದಕ್ಕೆ ಅವ್ರ ತಂದೆ ತಾಯಿ ಹೆಸರು ಅದಕ್ಕೆ ಜಲ್ದಿ ನೆನಪಾಗೋದಂದ್ರೆ ಆಗೋದಿಲ್ಲ ಅಂದ್ರೆ ಅವ್ರ ಹೆಜ್ಜೆ ಗುರುತುಗಳು ಅಷ್ಟೇ ಗಟ್ಟಿಯಾಗಿರ್ತಾರೆ. ಅವ್ರು ಬದುಕಿದ್ರು. ಅವ್ರು ಇಮ್ಮಡಿ ಪುಲಕೇಶಿ ಅಂತ ಮಹಾನ್ ಶೂರನ ಸಾಮ್ರಾಟನಂತ ಎತ್ತ ತಂದೆ ತಾಯಿ ಆದರೂ ಕೂಡ ಅವನಿಂದ ಅವ್ರ ಹೆಸರು ಹೇಳಕ್ಕೆ ಹೊರತು ಅವರಿಂದ ಅವ್ರ ಹೆಸರು ಹೇಳಕ್ಕೆ ಆಗಲ್ಲ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದೇನೈತೆ ಅಂತಂದ್ರೆ ತಾಯಿ ತಂದೆನೇ ಇತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರನ್ನು ಉಳಿಸುವಂತಹ ಹೋರಾಟಗಳನ್ನ, ಹೆಜ್ಜೆ ಗುರುತುಗಳನ್ನ ನೀವು ಮಾಡೋದ್ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ತನ್ನ ಹೆಸರನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುತ್ತ. ರಾಜ್ಯಾಧ್ಯಕ್ಷರ ವಿಷಯದಲ್ಲಿ ನೀವು ಯಾರಿಗೂ ನಮ್ಮ ಪ್ರಶ್ನಾತೀತ ನಾಯಕರು ಅಂತ ಯಾರಾದ್ರೂ ಕರೆಯೋದಾದ್ರೆ ಕನ್ನಡ ಪರ ಹೋರಾಟಗಾರರಲ್ಲಿ ಅದು ನಮ್ಮ ಎಸ್ ಶಿವರಾಮೇಗೌಡ. ನೀವು ನಂಬರಿ ಬಿಡ್ರಿ, ಯಾರಾದ್ರೂ ನೌಕರಿ ಬಿಟ್ಟು ಲಕ್ಷಾಂತರ ರೂಪಾಯಿ ಸಂಬಳ ಐತಿ ನೌಕರಿ ಬಿಟ್ಟು ಸಂಘಟನೆ ಕಟ್ಟಿರಿ, ಯಾರು ಕಟ್ಟೋರು ಯಾರಾದ್ರೂ ನೋಡಿರಿ? ಸೆಂಟ್ರಲ್ ಗೌರ್ಮೆಂಟ್ IT ಸೆಕ್ಷನ್ ಆಗಿದ್ದಂಥ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಬಿಟ್ಟು ಕನ್ನಡ ಪರ ಸಂಘಟನೆಯನ್ನು ಕಟ್ಟಿ ಇವತ್ತಿಗೂ ಹೋರಾಟ ಮಾಡಿ, ಇವತ್ತಿಗೂ ಅನೇಕ ವಿಚಾರಗಳಲ್ಲಿ ಎಲ್ಲವನ್ನು ಯಾವುದೇ ಪಕ್ಷದ ಅಡಿಯಾಳ ಕೆಲಸ ಮಾಡಿಲ್ಲ, ಯಾವುದೇ ರಾಜಕಾರಣಿಯ ಗುಲಾಮನಾಗಿ ಕೆಲಸ ಮಾಡಿಲ್ಲ. ಇವತ್ತಿಗೂ ನಿಷ್ಠಾವಂತ ಕನ್ನಡ ಪರ ಹೋರಾಟಗಾರ, ಕನ್ನಡ ಪರ ನಾಯಕ ಕರ್ನಾಟಕದೊಳಗೆ ಯಾರಾದರೂ ಅಂತಂದ್ರೆ ಎಸ್ ಶಿವರಾಮೇಗೌಡರು ಅಂತಂದ್ರೆ ಸ್ಪಷ್ಟವಾಗಿ ನೆನಪಿಟ್ಕೊಂಡ್ಬಿಡ್ರಿ. ಇದು ನಿಮ್ಮ ಕನಸಲ್ಲಿ ಯಾರು ಕೇಳಿದ್ರು ಕೊಡಬೇಕು. ನಾವಿಲ್ಲಿ ಇದೀವಿ ಅಂತ ಅನ್ನೋದಕ್ಕೆ ಹೆಮ್ಮೆ ಕೊಡುವಂತಹ ಒಬ್ಬ ನಾಯಕರ ಕೆಲಸ ಕೈಯೊಳಗ ನಾವು ಜಿಲ್ಲಾಧ್ಯಕ್ಷನಾಗಿ ರಾಜ್ಯ ವಕ್ತಾರರ ಮಾರ್ಗದರ್ಶನದೊಳಗೆ ಮತ್ತು ನನ್ನ ಜೊತೆ ನೀವೆಲ್ಲರೂ ಸೇರಿ ಕೆಲಸ ಮಾಡಕತ್ತೀರಿ ಅಂತಂದಾಗ ಖುಷಿಯಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಹುಮ್ಮಸ್ಸಿನಿಂದ ನಾವು ಸಂಘಟನೆಯನ್ನು ಕಟ್ಟೋಣ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ಅನೇಕ ವಿಚಾರಗಳಲ್ಲಿ ಹೋರಾಟ ಇದೆ. ಈ ನಮ್ಮ ದೇಶ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ನಮ್ಮ ರಾಜ್ಯ ಕರ್ನಾಟಕವಾಗಿ 53 ವರ್ಷ ಆದರೂ ಇಲ್ಲಿ ಮಟ್ಟನೂ ನಮ್ಗೆ ಅನೇಕ ವಿಚಾರಗಳಲ್ಲಿ ನಾವು ಹೋರಾಟ ಮಾಡಿ ಯಶಸ್ಸನ್ನು ಪಡ್ಕೊಳ್ಬೇಕಾಗೈತಿ, ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾಗೈತಿ. ನಮ್ಗೆ ಗೊತ್ತಿರಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನ ಶಂಕುಸ್ಥಾಪನೆ ಆಗಿತ್ತು, ನಮ್ಗೆ ಗೊತ್ತಿರ್ಬೇಕಲ್ಲ, ಪತ್ರಿಕೆಗಳಿಗೆ ಓದಿರ್ತಿರಲ್ಲ. ಅದು ಹೋರಾಟ ಮಾಡಲಿಕ್ಕೆ ಎಷ್ಟು ಹೋರಾಟ ಮಾಡಿದ್ವಿ ಅಂತಂದು ನಮ್ಮ ರಾಜ್ಯ ವಕ್ತಾರರಿಗೆ ಕೇಳಿದ್ರಿ. ಬೂಟ್ ಪಾಲಿಶ್ ಮಾಡಿ ನೋಡ್ತೀವಿ, ಬೂಟ್ ಪಾಲಿಶ್ ಮಾಡಿ ದುಡ್ಡು ಕೂಡಿಸಿ ಸರ್ಕಾರ ಕೊಟ್ಟಿವಿ. ಈ ದುಡ್ಡಿಲ್ಲಾರು ಮೆಡಿಕಲ್ ಕಾಲೇಜ್ ಕಟ್ಟಿಕೊಟ್ರು. ಭಿಕ್ಷೆ ಬೇಡಿ ದುಡ್ಡು ಕೂಡಿಸಿ ಸರ್ಕಾರ ಕೊಟ್ಟಿವಿ, ಈ ದುಡ್ಡಿಲ್ಲಾರು ನಮ್ಗೆ ಮೆಡಿಕಲ್ ಕಾಲೇಜ್ ಕಟ್ಟಿಕೊಟ್ರಿ ಅಂತ ನಮ್ಮ ಬಾಬಾ ಸಾಹೇಬರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ DC ಆಫೀಸಿಂದ MLA ಮನೆ ಮಟ್ಟ ತೀರ್ ನಮಸ್ಕಾರ ಹಾಕಿ ಹೋರಾಟ ಮಾಡಿದ್ವಿ. ಈಗಲಾದರೂ ಎಚ್ಚೆತ್ಕೊಂಡು ಮೆಡಿಕಲ್ ಕಾಲೇಜ್ ಕೊಟ್ಟಿರ್ತಾರೆ. ಎಲ್ಲ ಹೋರಾಟಗಳ ಪರಿಣಾಮವಾಗಿ ಇವತ್ತು ಬಾಗಲಕೋಟೆಯೊಳಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಶಂಕುಸ್ಥಾಪನೆ ಮೊನ್ನೆ ಮಾರ್ಚ್ 14ನೇ ತಾರೀಕು ರಾಜ್ಯ ಸರ್ಕಾರ ಮಾಡಿ ಸಾವಿರಾರು ಜನ ಸೇರಿ ಶಂಕುಸ್ಥಾಪನೆ ಮಾಡಿದ್ರು. ಗೊತ್ತಾಯ್ತಲ್ಲ, ಅಲ್ಲಿ ನಮ್ಮ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು ಉಸ್ತುವಾರಿ ಸಚಿವರು. ಇವರೆಲ್ಲ ಬಹಳ ಹೋರಾಟ ಮಾಡಿದ್ರು, ಬೂಟ್ ಪೊಲೀಸ್ ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು. ಅದರ ಪ್ರತಿಫಲವಾಗಿ ಇವತ್ತು ಮೆಡಿಕಲ್ ಕಾಲೇಜ್ ಬಂದೈತಿ ಅಂತ. ಅದೇ ನಮ್ಮ ಜೀವಮಾನದಲ್ಲಿ ನಾವೇನಾದ್ರು ಹೆಜ್ಜೆ ಕೊಟ್ಬಿಟ್ಟು ಹೋಗ್ತೀವಂತ. ಬಸವರಾಜ ಧರ್ಮಸ್ಥಿ 2018 ಸಂಘಟನೆ ಬಂದ, ಎಲ್ಲಪ್ಪ ನನ್ನ ಗಾಡಿ ಬಿಡಿಸಲ್ಲ ನಮ್ಮ ಆಗಿನ ಜಿಲ್ಲಾಧ್ಯಕ್ಷರು ಬಿಟ್ಟು ಹೋಗ್ಬಿಟ್ಟ. ಹೋದ ಬಸವರಾಜ ಧರ್ಮಸ್ಥಿ ಹೋಗ್ತಾನ, ಆಗಿನ ಜಿಲ್ಲಾಧ್ಯಕ್ಷರು ಅಥವಾ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಿಗೂ ಹೋಗುದಿಲ್ಲ. ಅದ ತನ್ನ ಶಕ್ತಿ ಅದಕ್ಕಿರತೈತಿ.
ಅದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಹೆಜ್ಜೆ ಗುರುತುಗಳನ್ನ ಗಟ್ಟಿ ಮಾಡ್ಕೊಂಡು ನಿಮ್ಮ ಎಲ್ಲರ ರಕ್ಷಣೆಯನ್ನ ನಿಮ್ಮೆಲ್ಲರ ಜೊತೆ ನಿಲ್ಲೋ ಜವಾಬ್ದಾರಿ ನಂದಿಷ್ಟು ಇರ್ತದಲ್ಲ, ಅದೇ ರೀತಿ ನಿಮ್ಮ ಜೊತೆ ಬರೋರ ಜೊತೆ ನಿಲ್ಲೋ ಜವಾಬ್ದಾರಿ ನಿಮ್ದು ಅಷ್ಟೇ ಇರ್ತದೆ. ಅದೇ ನೀವು ನನ್ನಂತೆ ನಮ್ಮಂತೆ ಏನು ರಾಜ್ಯ ನಾಯಕರು, ಜಿಲ್ಲಾ ನಾಯಕರು, ತಾಲೂಕು ನಾಯಕರು ಇದಾರೆ, ನೀವು ಬೆಳೆಯುವಂತ ಸ್ಪರ್ಧೆ ಇರಬೇಕು, ಮನಸ್ಸೊಳಗೆ ಸ್ಪರ್ಧೆ ಇರಬೇಕು. ಒಂದು ಕಾಡನ್ನು ಕಟ್ಟಬೇಕಾದ್ರೆ ನಿಮ್ಗೆ ಗೊತ್ತಿರಲಿ, ನಾವು ಕೃಷಿ ಮಾಡಬೇಕಾದ್ರೆ ಒಂದು ಅಂತರದೊಳಗೆ ಬೆಳೆ ಬೆಳಿತೀವಿ, ಕಾಡು ಕಟ್ಟಬೇಕಾದ್ರೆ ಪಕ್ಕ ಪಕ್ಕ ಗಿಡ ನಡೆಸ್ತಾರೆ. ಎದಕ್ಕಂತ ಗೊತ್ತ ನಿಮ್ಗೆ? ಪರಿಸರ ಸ್ಪರ್ಧೆ ಅಂತಾರ, ಪರಿಸರ ಸ್ಪರ್ಧೆ ಅಂತ ಒಂದು ಗಿಡ ಇನ್ನೊಂದು ಗಿಡ ಬೆಳೆಸ್ಬೇಕು, ಈ ಗಿಡ ಸ್ವಲ್ಪ ಚಿಕ್ಕಿದ್ರು ಮತ್ತು ಪಕ್ಕದ ಗಿಡಕ್ಕೆ ಇನ್ನಷ್ಟು ತುಂಬ ಸ್ಪರ್ಧೆ ಇದಕ್ಕೆ ಹೆಚ್ಚು ಬೆಳಿಬೇಕಂತ ಭಾಳ ಜಲ್ದಿ ಬೆಳೀತೀವಿ. ಈ ಸ್ಪರ್ಧೆ ಇಟ್ಕೋಬೇಕು. ಹೆಂಗ ಅಂತಂದ್ರೆ ಯಾರೋ ಒಬ್ಬನನ್ನ ನನಗಿಂತ ಕಡಿಮೆ ಅಥವಾ ಯಾರೋ ಒಬ್ಬ ಇದ್ದವನನ್ನ ಅವನ ಹೆಸರು ಕೆಡಿಸಿ ನಾವು ಆ ಹುದ್ದೆ ಕೊಡೋದಾಗ್ಬಾರ್ದು, ಇಲ್ಲ ಅವನನ್ನ ಅಲ್ಲಗಳನ್ನು ನಾವು ಹುದ್ದೆ ಕೊಡೋದಾಗ್ಬಾರ್ದು. ಅವನಿಗಿಂತ ನಾವು ಯೋಗ್ಯರಾಗಿ ಹೋಗ್ತೇವೆ. ಅರ್ಥ ಆಯ್ತು ನಾನು ಹೇಳೋದು ನಿಮ್ಗೆ? ಅವನಿಗಿಂತ ಯೋಗ್ಯರಾಗಿ ಇರೋ ಯಾರೋ ಹೆಸರನ್ನು ಕೆಡಿಸೋದ್ರಿಂದ ಇಲ್ಲಿ ಏನೂ ಆಗ್ಲಿಕ್ಕೆ ಸಾಧ್ಯ. ಅವನಿಗಿಂತ ಯೋಗ್ಯರಾಗಬೇಕು, ಅವನಿಗಿಂತ ನಾವು ಅರ್ಹರಾಗಬೇಕು, ಆವಾಗ ಹುದ್ದೆ ಕೊಡುವಂಥ ಕೆಲಸಗಳಾಗಬೇಕು. ಇಲ್ಲಿ ಜಿಲ್ಲಾಧ್ಯಕ್ಷ ಹುದ್ದೆ ಕೂಡ ನಿಮ್ಗೆ ಕರೆದಿರ್ತದೆ. ನೀವು ನಿಮ್ಮ ಕೆಲಸ ಮಾಡೋದ್ರ ಮೇಲೆ ನೀವು ಎಷ್ಟು ಹೋರಾಟಗಳನ್ನ ಮಾಡ್ತೀರಿ, ಎಷ್ಟು ಕೆಲಸಗಳನ್ನ ಮಾಡ್ತೀರಿ, ಅವೆಲ್ಲವನ್ನು ನೋಡಿಕೊಂಡೇ ನಿಮ್ಮ ಹೆಜ್ಜೆ ಗುರುತುಗಳು ಬಾದಾಮಿಯಿಂದ, ಬಾದಾಮಿ ಪಕ್ಕದ ಹಳ್ಳಿಯಿಂದ ಬಾಗಲಕೋಟೆ ಜಿಲ್ಲಾ ಕೇಂದ್ರ, ಬಾಗಲಕೋಟೆ ಜಿಲ್ಲಾ ಕೇಂದ್ರದಿಂದ ಬೆಂಗಳೂರು ರಾಜ್ಯದ ರಾಜಧಾನಿವರೆಗೂ ನಿಮ್ಮ ಹೆಜ್ಜೆ ಗುರುತುಗಳು ಗಟ್ಟಿಯಾಗಿ ನಿಂತ ದಿವಸ ನೀವು ಜಿಲ್ಲೆಯ ನಾಯಕರಾಗ್ತೀರಿ, ರಾಜ್ಯದ ನಾಯಕರಾಗ್ತೀರಿ. ಬಾಗಲಕೋಟೆಯಲ್ಲೇ ಹುಟ್ಟಿ ಬೆಳೆದಂಥ BM ಪಾಟೀಲ್ ರಾಜ್ಯ ವಕ್ತಾರ ಇಲ್ಲಿ ಕುಂತು ಸ್ಟೇಟ್ಮೆಂಟ್ ಕೊಟ್ಟರು, ಜಿಲ್ಲಾ ರಾಜ್ಯಾಧ್ಯಕ್ಷ ಯಾವತ್ತೂ ಅದರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಂಗಿಲ್ಲ. ಯಾಕಂದ್ರೆ ರಾಜ್ಯ ವಕ್ತಾರರ ಅನುಭವ ಅಷ್ಟೇ, ರಾಜ್ಯ ವಕ್ತಾರರ ಸಂಘಟನೆ ಬಗ್ಗೆ ಅಷ್ಟು ನಿಷ್ಠೆಯಿಂದ ಬರೋದ, ರಾಜ್ಯ ವಕ್ತಾರರು ಅಷ್ಟೇ ನಿಷ್ಠೆಯಿಂದ ರಾಜ್ಯಾಧ್ಯಕ್ಷರ ಜೊತೆಗೆ ಇದಾರಂತ ನೀವು ಕೂಡ ಹಂಗೆ ಪ್ರಕಾಶನ ಜೊತೆ ನೀವು ಹೆಂಗೆ ಕೈ ಜೋಡಿಸ್ಬೇಕು, ಪ್ರಕಾಶ್ ನಮ್ಮ ಜೊತೆ ಹೆಂಗೆ ಕೈ ಜೋಡಿಸ್ಬೇಕು ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಕಡೆ ಬೆರಳು ಮಾಡಿ ತೋರಿಸ್ಲಿಕ್ಕೆ ಭಯ ಹೋಗುತ್ತೆ. ಅಷ್ಟು ಒಗ್ಗಟ್ಟು ಪ್ರದರ್ಶನ ಮಾಡಿದಾಗ, ಅಷ್ಟು ಒಳ್ಳೊಳ್ಳೆ ಹೋರಾಟಗಳನ್ನ ಮಾಡಿದಾಗ ಮಾತ್ರ ನಾವು ಸಂಘಟನೆ ಆಗಲಿ, ವೈಯಕ್ತಿಕವಾಗಿ ನೀವ ನಾಯಕರಾಗ್ಲಿಕ್ಕೆ ಸಾಧ್ಯ. ಕಾರ್ಯಕರ್ತರಾಗ್ಲಿಕ್ಕೆ ಬರಬಾರ್ದು. ಕಾರ್ಯಕರ್ತರಾಗಿ ನಾನು ಜೈ ಹೇಳಲಿಕ್ಕೆ, ಧಿಕ್ಕಾರ ಹೇಳಲಿಕ್ಕೆ ಬರಬಾರ್ದು. ನಾಯಕನಾಗಲಿಕ್ಕೆ ಬರಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದ್ರೆ ನಾಯಕರನ್ನು ಹುಟ್ಟುಹಾಕುವಂಥ ಕಾರ್ಖಾನೆ, ತಯಾರು ಮಾಡುವಂಥ ಕಾರ್ಖಾನೆ. ಈ ಕಾರ್ಖಾನೆಯೊಳಗೆ ಯಾವ್ಯಾವ ವಸ್ತುಗಳು ಸೂಕ್ತವಾಗಿರ್ತಾವೆ ನಾಯಕರಾಗಿ ಬರೋಣ, ಯಾರ್ಯಾರು ಸೂಕ್ತವಿಲ್ಲ, ಈ ಕಚ್ಚಾ ವಸ್ತುಗಳು ಅಂತ ಅಂತೀವಲ್ಲ, ಹಾಗೆ ನಾವೆಲ್ಲ ಕಚ್ಚಾ ವಸ್ತು ಇದ್ದಾಗ ನಾವು ಬಳಕೆ ಆಗಿ, ನಾವು ಸರಿಯಾಗಿ ಬಳಕೆ ಆಗಿ ಈ ಕಾರ್ಖಾನೆಯಿಂದ ನಾಯಕರಾಗಿ ಬರ್ತೇವೆ. ನೀವು ಕೂಡ ಹಿಂಗೆ ಅದಕ್ಕೆ ತಯಾರಾಗಿ. ಆದ ಕಾರಣ ಇವತ್ತು ಬಂದ್ವಿ, ನಾನು ಭಾಷಣ ಮಾಡಿದ್ರೆ ಎಲ್ಲರೂ ಸೇರ್ಪಡೆ ಆದ್ರಿ, ಆದೇಶ ಪತ್ರ ಪಡೆದುಕೊಂಡ್ರಿ, ನಮ್ಮ ರಾಜ್ಯದ ಒಬ್ಬರ ಮಾತು ಕೇಳಿದ್ರಿ, ಇವರು ರುದ್ರೇಶನ್ ಅವ್ರ ಮಾತು ಕೇಳಿದ್ರಿ, ಎಲ್ಲರ ಮಾತನ್ನು ಕೇಳಿದ್ರಿ. ಇವತ್ತಿನ ಇಲ್ಲಿಗೆ ಮರೆತು ಹೋಗ್ಬಿಟ್ರಿ. ನಾಳೆ ಇನ್ನೊಂದು ಅವ್ರು ಕರೆದಾಗ ಹೋಗೋಣ ಕರೀತಾರೆ, ಯಾವಾಗ ಮೆಸೇಜ್ ಆಗ್ತಾರೆ ನೋಡೋಣ, ಅವಾಗ ಹೋಗೋಣ. ಆ ಥರ ವಿಚಾರ ಇಟ್ಕೊಂಡ್ರಿ ಅಂತಂದ್ರೆ ಸಂಘಟನೆಯನ್ನು ಬೆಳೆಸಲಿಕ್ಕೆ ಅಥವಾ ನೀವು ಬೆಳೀಲಿಕ್ಕೆ ಸ್ವಾರ್ಥ ಇಟ್ಕೋರಿ. ನಾಯಕರಾಗಲಿಕ್ಕೆ ಸ್ವಾರ್ಥ ಇಟ್ಕೋರಿ, ಬೆಳಿಬೇಕು ಸ್ವಾರ್ಥ ಇಟ್ಕೋರಿ. ಅದು ಯಾಕಂದ್ರೆ ನೀವು ಸಂಘಟನೆ ಅಂತ ಬೆಳೆಸಿರಲ್ಲ, ಅವತ್ತು ನೀವು ಬೆಳೀಲಿಕ್ಕೆ ಸಾಧ್ಯ. ಇಲ್ಲಿ ಸಾರ್ಥಕ ದೊಡ್ಡ ಕೇಳೋಲ್ಲ. ಹೇಳಿದ್ರೆ ನನ್ನೊಳಗೆ ಬುದ್ಧಿ ಇಟ್ಟಿರ್ಬೋದು, ಅಥವಾ ನನ್ನ ಹತ್ರ ಆಸ್ತಿ ಇರ್ಬೋದು, ನನ್ನ ಹತ್ರ ಆಸ್ತಿ ಇಲ್ಲೇ ಇರ್ಬೋದು, ಇವೆಲ್ಲ ನಂತರದ ವಿಚಾರ. ಇವತ್ತು ಸಾರ್ಥಕ ಅಂದ್ರೆ ನಮ್ಮ ಸಾಮಾನ್ಯ ವ್ಯಕ್ತಿ. ಶಾಲಿದ್ದಾಗ ಮಾತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬಸವರಾಜ್, ಅವಾಗ 4 ಜನ ನಮಸ್ಕಾರ ಮಾಡಿ. ಆದ ಕಾರಣ ಕೇಳೋದು, ಸಂಘಟನೆಯನ್ನು ಬೆಳೆಸಿದ್ರಿ ಅಂತಂದ್ರೆ ನೀವು ಬೆಳಿ, ನಾವು ಬೆಳಿತೀವಿ, ಸಂಘಟನೆ ಸಂಬಂಧ ಇಲ್ಲ ಅಂತಂದು ಯಾರಾದ್ರೂ ವಿಚಾರ ಮಾಡೋದು ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಸಂಘಟನೆ ಹೋರಾಟ ಈ ದೇಶದ ಮೂಲಭೂತ ಹಕ್ಕುಗಳಾಗ್ತವೆ. ಸಂಘಟನೆ ಮಾಡದೆ ಹೋದ್ರೆ ನೀವು ಯಾರಿಗೂ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬನಿಗೆ ಕುಳಿತು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ ಆದರೆ ಜನಲೋಕಪಾಲ ತಗೊಂಡ್ಬರ್ರಿ ಅಂತ ಒಬ್ಬ ಕೂತು, ಅಣ್ಣ ಆದರೆ ಒಬ್ಬರೇ ಕೂತಿದ್ರೆ ಯಾರೂ ಹೋಗ್ತಿದ್ದಾರೆ. ಅಣ್ಣ ಆದರೆ ಜೊತೆಗೆ ಜನ ಬೆಂಬಲ ಶುರು ಆಯಿತು. ಇಡೀ ದೇಶದೊಳಗೆ ಒಂದು ಬದಲಾವಣೆ ಬಂದು ಜನಲೋಕಪಾಲ ವಿಚಾರಕ್ಕೆ ಬೆಂಬಲ ಕೊಟ್ಟರು. ನಂತರ ಅನೇಕ ಜನ ರಾಜಕೀಯ ಪಕ್ಷಗಳ ಕಟ್ಟಿ ಅಧಿಕಾರವನ್ನು ಪಡ್ಕೊಂಡು, ಯಾಕೆ ಹೇಳ್ರಿ, ಒಂದು ಒಳ್ಳೆ ಉದ್ದೇಶಕ್ಕೆ ಎಲ್ಲರೂ ಒಗ್ಗೂಡಿದ್ರು. ಒಂದು ವಿಚಾರ ಇತ್ತು, ಆ ವಿಚಾರನ ಒಂದು ಸಂಘಟನೆ ಮಾಡ್ಕೊಂಡು, ನಂತರ ಒಂದು ಪಕ್ಷ ಮಾಡ್ಕೊಂಡು ಬೆಳೆದು ನೀವು ಮಾಡ್ಬೇಕಲ್ಲ. ನಿಮಗೊಂದು ಸಂಘಟನೆ ತಯಾರಾಗಿ ಸಿಗುತ್ತೆ, ಆ ಸಂಘಟನೆಯನ್ನು ಬೆಳೆಸಿ. ಇವತ್ತು ಬಂದವರು ನಾಳೆಯಿಂದ ನಿಮ್ಮ ಜೊತೆಗಿರುವಂಥ ಸ್ನೇಹಿತರಿಗೆ ಯಾರ್ಯಾರು ಜನಪರ ಚಿಂತನೆ ಮಾಡ್ತಾರೆ, ಸಮಾಜ ಸೇವೆ ಮಾಡೋ ಉದ್ದೇಶದಲ್ಲಿರ್ತಾರೆ, ಅವ್ರಿಗೆ ಹೇಳಿ ಬರೀ ನಮ್ಮ ಜೊತೆ ನಾನು ಕರ್ಕೊಂಡು ಕೆಲಸ ಮಾಡೋಣ, ನಮ್ಮ ಕ್ಷೇತ್ರದಾಗ ಒಳ್ಳೆ ಹೆಸರು ಮಾಡೋಣ, ಈ ಉದ್ದೇಶವನ್ನು ಇಟ್ಕೊಂಡು ಪ್ರತಿಯೊಬ್ಬರಿಗೆ ಹೇಳ್ಬೇಕು. ನಮ್ಮ ಹಬ್ಬ ಸೇರಿದ್ರೆ ಸಾಕು ಅಂತಲ್ಲ, ಇನ್ನೂ 10 ಜನ ಕರ್ಕೊಂಡ್ರೆ ನೀವು 10 ಜನ ನಾಯಕ. ಪ್ರಕಾಶ್ ನಾವು ಭಾಳ ಜನರಿಗೆ ಹೇಳ್ತಿರ್ತೀವಿ, ನಮ್ಮ ಹುಡುಗರು ಎಲ್ಲ ನಮ್ಮ ಹುಡುಗರಿಗೆಲ್ಲ ಅಣ್ಣ ಅನಿಸ್ಕೊಂಡು ಹುಡುಗ ನನಗೆ ಅಣ್ಣ ಅನ್ಬಿಟ್ರೆ ಗೆದ್ದಂಗಲ್ಲಪ್ಪ ನಾನು ಅಂತ ಅದಲ್ಲಪ್ಪ ನಾನು ಕಳಿಸ್ಕೊಂಡಿದ್ದೆ. ನೀವು ಕೂಡ ಹಂಗೆ ನೀವು ಅಣ್ಣ ಅನಿಸ್ಕೋಬೇಕು ಅಂತಂದ್ರೆ ಇಲ್ಲಿಂದ ಅನಿಸ್ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆನೇ ಮರಿಬೇಕು, ಕನ್ನಡ ಪರ ಹೋರಾಟಗಾರರೇ ಮರಿಬೇಕು. ಕನ್ನಡ ಪರ ಹೋರಾಟಗಾರರೇ ಇಲ್ಲಿ ಯಾರು MLA ಆಗಬೇಕು, ಯಾರು MP ಆಗಬೇಕು, ಯಾರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು, ನಗರಸಭೆ ಸದಸ್ಯ, ಅದನ್ನು ನಿರ್ಧಾರ ಮಾಡುವಂತಹ ಮಟ್ಟದ ನಾಯಕರಾಗಿ ಬೆಳಿಬೇಕು ಅಂತಂದ್ರೆ ಸಂಘಟಿತರಾಗ್ತದೆ. ಇವೆಲ್ಲರೂ ಕನ್ನಡ ಪರ ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಡಿಯೊಳಗೆ ಸಂಘಟಿತರಾಗಿರಿ, ಒಳ್ಳೆಯ ನಾಯಕರಾಗಿರಿ.
ಯಾರು ಕೂಡ ಬೆರಳು ಮಾಡಿ ತೋರಿಸದೇ ಇರುವಂತಹ ನಾಯಕರಾಗಿ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಒಳಗಾಗಬೇಡ್ರಿ. ಆಗ ಹೇಳಿದ್ರಲ್ಲ ಆ ರೀತಿನೂ ಯಾರ್ಯಾವ ಪ್ರಲೋಭನೆಗೆ ಒಳಗಾಗಬೇಡ್ರಿ. ಯಾರೋ ಬರ್ತಿರ್ತಾರೆ, ಏನೋ ಹೇಳ್ತಿರ್ತಾರೆ, ನಮ್ಮಲ್ಲಿ ಚಂದ ಇದು ಮಾಡಿ ಕರ್ಕೊಂಡು ಹೋಗ್ತಾರೆ. ಎ ಸಿ ರೂಮ್ನಾಗ ಹೋಗಿ ಕೂಡಿಸ್ಬಿಟ್ಟ ಅಂತಂದ್ರೆ ಅವತ್ತಿನ ಕೊಟ್ಟೆ ಅಷ್ಟೇ ಎ ಸಿ ರೂಮ್ನಾಗ ಕೂಡಿಸ್ತಾರೆ. ಪ್ರತಿಭಟನೆಗೆ ಯಾರು ಎ ಸಿ ರೂಮ್ ಹಾಕಿ ಕೊಡೋದಿಲ್ಲ. ಬಟ್ ಹೋರಾಟಗಳು ಯಾವಾಗ ಇರ್ತವೆ, ವಿಚಾರಗಳಿಂದ ಇರ್ತವೆ. ಈಗ ನೋಡಿ ನಾವು ಮುಂದಿನ ಉದ್ದೇಶ ಅಂತಂದ್ರೆ ಇಡೀ ರಾಜ್ಯ ಮತ್ತು ದೇಶದೊಳಗೆ ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡ್ಕೊಂಡ್ಬಿಟ್ಟಾರೆ. ಡೊನೇಷನ್ ನಾವು ಎಷ್ಟೈತೆ, ನಿಮ್ಮ ಮನೆಗೂ ಮಕ್ಕಳಿತ್ತು ಅಂತ ನಿಮ್ಗೆ ಗೊತ್ತಾಗ್ತೈತಿ. ಎಷ್ಟು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಶಾಲೆ ಕಲಿಸೋ ಪರಿಸ್ಥಿತಿ. ಅವಾಗ ಮಕ್ಕಳು ಎಷ್ಟೈತೆ ಹೋಗ್ತಾರೆ ಅಂತ ಗೊತ್ತಿರ್ತಿರ್ಲಿಲ್ಲ. ನಾವು ಕಲಿ ಮುಂದೆ ಸರ್ಕಾರಿ ಶಾಲೆ ಕಲಿ ಮುಂದೆ ಈಗ ಯಾವ ಮಟ್ಟಕ್ಕಂತಂದ್ರೆ ಪ್ರತಿದಿನ ಮಕ್ಕಳು ಹೋಮ್ವರ್ಕ್ ಮಾಡಿಸೋ ಸಹಿತ ತಂದೆ ತಾಯಿ ಪರಿಸ್ಥಿತಿ ಒಂದು. ಆದರೂ ಕೂಡ ಲಕ್ಷ ಲಕ್ಷ ಕಟ್ಟಬೇಕು. ಸರ್ಕಾರದ ನಿಯಮದ ಪ್ರಕಾರ ಡೊನೇಷನ್ ಕೊಡುವಂಗಿಲ್ಲ. ಆದರೂ ಖಾಸಗಿ ಶಾಲೆಯವರು ಡೊನೇಷನ್ ಹಾವಳಿಯನ್ನು ಎಫ್ಪಿಸಿ ಡೊನೇಷನ್ ವಸೂಲಿ ಮಾಡಿ ಜನರನ್ನು ಸುಲಿಗೆ ಮಾಡಕತ್ತಾರ. ಈ ದೇಶದ ಅತಿ ಹೆಚ್ಚು ದುಡ್ಡು ಮತ್ತು ಸಾಲ ಆಗ್ಲಿಕ್ಕೆ ದುಡ್ಡು ಖರ್ಚಾಗ್ಲಿಕ್ಕೆ ಜನರದ್ದು ಎದಕ್ಕ ಅಂತಂದ್ರೆ ಒಂದು ಆರೋಗ್ಯ ಮತ್ತು ಒಂದು ಶಿಕ್ಷಣದ ವಿಚಾರಕ್ಕೆ ಡೊನೇಷನ್ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಈ ಬರುವ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಬಾಗಲಕೋಟೆ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ನೀವು ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಕರ್ಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಹೋರಾಟವನ್ನು ಯಶಸ್ವಿ ಮಾಡಿ ಜಿಲ್ಲೆಯೊಳಗೆ ಅಮೂಲಾಗ್ರ ಬದಲಾವಣೆ ತರಬೇಕು. ಡೊನೇಷನ್ ತಗೊಳ್ಳಿಕ್ಕೆ ಸಹಿತ ಹೆದರಬೇಕು, ಡೊನೇಷನ್ ಸುದ್ದಿ ಮಾತಾಡಲಿಕ್ಕೆ ಸಹಿತ ಹೆದರಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಯವರು. ಆ ಮಟ್ಟದ ಹೋರಾಟವನ್ನು ಜಿಲ್ಲೆಯ ನಂತರ ಎಲ್ಲ ತಾಲೂಕುಗಳಿಗೂ ವಿಸ್ತಾರ ಮಾಡೋದ್ರ ಬಗ್ಗೆನೂ ನಾನು ನಮ್ಮ ತಾಲೂಕು ಅಧ್ಯಕ್ಷರಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ನೀವು ಕೂಡ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ಹೋರಾಟಗಳನ್ನು ಯಶಸ್ವಿಗೊಳಿಸುವುದಂತೆ ನೀವು ಕೂಡ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಯಶಸ್ವಿಯಾಗಿರಿ ಅಂತ ಹೇಳ್ತಾ ಇವತ್ತು ಸೇರ್ಪಡೆ ಆದಂತಹ ಮತ್ತು ಪದಾಧಿಕಾರಿಗಳಾದಂತಹ ಪ್ರತಿಯೊಬ್ಬರಿಗೂ ಕರವೇ ಕುಟುಂಬಕ್ಕೆ ಸ್ವಾಗತವನ್ನು ಕೋರ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ.